ರಮೇಶ್ ಅಂತ ಹೇಳ್ಬಿಟ್ಟು ತುಮಕೂರಿಂದ. ತುಂಬ ವ್ಯವಸ್ಥೆ ತುಂಬ ಚೆನ್ನಾಗಿದೆ. ಬಟ್ ಪಾರ್ಕಿಂಗ್ದೇ ಸ್ವಲ್ಪ ಪ್ರಾಬ್ಲಮ್. ಅದೇನು ಮಾಡೋಕ್ಕಲ್ಲ, ಟ್ರಾಫಿಕ್ಕು. ಸುಮಾರು ನಾವು ಇಲ್ಲಿ ಯಲಹಂಕದಲ್ಲಿ 8:30 ಬಿಟ್ಟಿದ್ದಕ್ಕೆ ಇಲ್ಲಿ ಬರೋಷ್ಟಿಗೆ 11:30 12 ಗಂಟೆ ಆಗೋಯ್ತು. ಅದೊಂದು ಸಾಲ್ವ್ ಆದರೆ ಇದನ್ನೆಲ್ಲ ಎವ್ರಿಥಿಂಗ್ ಇಸ್ ಓಕೆ. ತುಂಬ ಚೆನ್ನಾಗಿದೆ. ರಮೇಶ್. ಇದೇ ಏರೋ ಶೋ ಒಳ್ಳೆ ಪ್ಲೇಸ್. ಅಂದ್ರೆ ಏರ್ ಕ್ರಾಫ್ಟ್ಸ್ ಇನ್ನ ಏರೋಸ್ಪೇಸ್ ಬಗ್ಗೆ ತಿಳ್ಕೊಳ್ಳಕ್ಕೆ ಲಾಸ್ಟ್ 3 years ಇಂದ ಬರ್ತಾ ಇದ್ದೀನಿ. ಅಂದ್ರೆ ಈಗ ಪ್ರೈವೇಟ್ ಸೆಕ್ಟರ್ ಇನ್ವಾಲ್ವ್ ಆಗಿದೆ, ಹೆಂಗೆ ಡೆವಲಪ್ ಆಗ್ತಿದೆ ಟೆಕ್ನಾಲಜಿ, ಒಳ್ಳೆ ಪ್ಲೇಸ್ ತಿಳ್ಕೊಳ್ಳಕ್ಕೆ. ವಿತ್ ಗವರ್ಮೆಂಟ್ ಸಪೋರ್ಟ್ ಹೆಂಗಿದೆ ಅವ್ರಿಗೆ, ಪ್ರೈವೇಟ್ ಕಂಪನೀಸ್ಗೆ ತಿಳ್ಕೊಬಹುದು. ಒಳ್ಳೆ ಪ್ಲೇಸ್. ನನ್ನ ಹೆಸರು ಪರ್ವೇಜ್ ಅಂತ. ಇಂಟ್ರೆಸ್ಟ್ ತೋರಿಸಿದ್ ಸ್ಟಾರ್ಟಿಂಗ್ ಇಂದ 4th ಸ್ಟ್ಯಾಂಡರ್ಡ್ ಇಂದ. ನಾವು ಸ್ಕೂಲ್ ಇಂದ ಎವ್ರಿ ಇಯರ್ ಬರ್ತಾ ಇದ್ವಿ. ಸೊ ದಟ್ಸ್ ವೈ ದ ಇಂಟ್ರೆಸ್ಟ್ ಇರೋದು ಏರ್ ಶೋ ಮೇಲೆ ಅಷ್ಟು ಇಂಟ್ರೆಸ್ಟ್ ಇರೋದು. ಸೊ ನನ್ನ ಬ್ಯಾಕ್ ಗ್ರೌಂಡ್ ಬಂದ್ಬಿಟ್ಟು ನನ್ನ ಮಾಸ್ಟರ್ಸ್ ಇನ್ ಕಂಪ್ಯೂಟರ್ ಸೈನ್ಸ್. ಸೊ ಐರ್ಲೆಂಡ್ ಇಂದ, ಕಾರ್ಕ್ ಇಂದ ಬಂದಿರೋದು. ಸೊ ಬಾರ್ನ್ ಅಂಡ್ ಬಾಟಪ್ ಇನ್ ಬ್ಯಾಂಗ್ಳೂರ್, ಯಲಹಂಕಲ್ಲೇ ಇದ್ದಿದ್ದು. ಬಟ್ ಐರ್ಲೆಂಡ್ಗೆ ಹೋಗಿ ಇವಾಗ ಮಾಸ್ಟರ್ಸ್ ಮಾಡಿರೋದು. ಏರ್ ಶೋಗೋಸ್ಕರ ಇಲ್ಲಿಗೆ ಬಂದಿದ್ದೀವಿ. ಸೊ ಲಾಸ್ಟ್ ಇಯರ್ ನಾನು ಮಿಸ್ ಮಾಡಿದ್ದೆ, ಅದರ ಲಾಸ್ಟ್ ಇಯರ್ ಬಂದಿದ್ದೆ ಆಕ್ಚುಲಿ. ಸೊ ವೇರಿಯಸ್ ಟೆಕ್ನಾಲಜೀಸ್ ಬೇಸ್ಡ್ ಆನ್ ಇಂಡಿಯನ್ ಬೇಸ್ಡ್ ಟೆಕ್ನಾಲಜೀಸ್ ತುಂಬಾ ಇಂಪ್ರೂವ್ಮೆಂಟ್ ಇದೆ. ಸ್ಟಾಲ್ಸ್ ನೋಡ್ತಾ ಇರೋದ್ರೆ ಎಲ್ಲ ನಮ್ಮವರೇ ಜಾಸ್ತಿ ಇದ್ ಮಾಡ್ತಾ ಇದ್ದಾರೆ. ಮೇಕಿಂಗ್ ಇಂಡಿಯಾ ಇಸ್ ರಿಯಲಿ ಹ್ಯಾಪನಿಂಗ್. ಪ್ರಜ್ವಲ್.